ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಬೀಜರೂಪ ಆತ್ಮಗಳೇನಿದ್ದಾರಲ್ಲ 108, 1008, 16,000 ಹಾಗೂ 9,00,000 ಇದರ ರಹಸ್ಯವನ್ನು ತಿಳಿದುಕೊಳ್ಳೋಣ. ಇವರ ಸೃಷ್ಟಿ ಯಾವಾಗ ಆಯಿತು, ಏಕೆ, ಇದರ ಬಗ್ಗೆ ಬಾಪೂಜಿಯವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಬಾಪೂಜಿಯವರು ಹೇಳ್ತಾರೆ 108, 1008 ಹಾಗೂ 16,000 ಮತ್ತು 9,00,000 ಬೇಹದ್ ಆತ್ಮಗಳು ಏನಿದ್ದಾರೋ ಇವರು ತಮ್ಮ ಯಾವುದೇ ರಚನೆಗಳನ್ನು ಅವರು ರಚನೆ ಮಾಡಿಲ್ಲ. ಇದರ ಬಗ್ಗೆ ವಿಸ್ತಾರವಾಗಿ ಬಾಪೂಜಿಯವರ ವಿಡಿಯೋ ಇದೆ. ಅದರಲ್ಲಿನ ಪ್ರಮುಖ ಅಂಶಗಳನ್ನು ನಾವಿಂದು ತಿಳಿದುಕೊಳ್ಳೋಣ. 198 ಕೋಟಿ ವರ್ಷಗಳ ಹಿಂದೆ 108 ಆತ್ಮರ ರಚನೆಯು ನಿರಾಕಾರಿ ಸ್ವರೂಪದಲ್ಲಿ ಛೋಟು ರಾಮ್ ಬಾಪೂಜಿಯವರಿಂದ ಆಗಿದೆ ಹಾಗೂ 15 ಲಕ್ಷ ವರ್ಷಗಳ ಹಿಂದೆ ಇವರನ್ನು ಈ ಭೂಮಿಗೆ ಇಳಿಸಲಾಗಿದೆ. ಈ ಬ್ರಹ್ಮಾಂಡಕ್ಕೆ ಬಂದು ಆಲ್ಮೈಟಿಯು ಕೇವಲ 2 ರಚನೆಗಳನ್ನು ಮಾಡಿದ್ದಾನೆ. ಮೊದಲನೆಯದು ಬಲರಾಮ, ಎರಡನೆಯದು ಛೋಟು ರಾಮ್. 15 ಲಕ್ಷ ವರ್ಷಗಳ ಹಿಂದೆ 1008 ಬೀಜರೂಪ ಆತ್ಮಗಳ ರಚನೆಯಾಗಿದೆ. ಅವರು ಪರಂಧಾಮದಲ್ಲಿದ್ದು ಕೆಲಸವನ್ನು ಮಾಡುತ್ತಿದ್ದಾರೆ. ಇನ್ನೊಂದು ವಿಶೇಷ ಅಂತಂದರೆ 500,000 ಕಿಲೋಮೀಟರ್ ಮೇಲೆ, ಅಂದರೆ ಈ ಭೂಮಿಯಿಂದ ಮೇಲೆ ಒಂದು ಗೋಳವನ್ನು ಆಕಾರಿ ರೂಪದಲ್ಲಿ ಮಾಡಿಕೊಂಡು ಅದರಲ್ಲಿ 108 ಹಾಗೂ 1008 ಈ 2 ಬೀಜರೂಪ ಆತ್ಮರು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಈ 2 ಬೀಜರೂಪ ಆತ್ಮರ ನಿರಾಕಾರಿ ಹಾಗೂ ಆಕಾರಿ 2 ರೂಪಗಳಿವೆ. ಆದರೆ 16,000 ಮತ್ತು 9,00,000 ಆತ್ಮರ ರಚನೆಯು ನೇರವಾಗಿ ಆಕಾರಿ ರೂಪದಲ್ಲಿಯೇ ಆಗಿದೆ. ಬೇಹದ್ನ ಆತ್ಮರು ಯಾವುದೇ ರೀತಿಯ ರಚನೆಗಳನ್ನು ಮಾಡಿಲ್ಲ ಹಾಗೂ ಇವರು 5,000 ವರ್ಷಗಳ ಹಿಂದಿನಿಂದ ಜನ್ಮ ಮರಣದ ಚಕ್ರದಲ್ಲಿ ಒಳಗಾಗುತ್ತಾ ಈ ಭೂಮಿಗೆ ಬಂದಿದ್ದಾರೆ. 33 ಕೋಟಿ ದೇವಾನುದೇವತೆಗಳ ಆತ್ಮರ ಬಗ್ಗೆ ಹೇಳಬೇಕೆಂದರೆ ಇವರು ನಮ್ಮ ಬ್ರಹ್ಮಾಂಡದ 2ನೇ ಪರಾರ್ಧದ ಆರಂಭದಲ್ಲಿ G2ನಿಂದ, ಅಂದರೆ ಗ್ರೇಟ್ ಯೂನಿವರ್ಸ್ನಿಂದ ಬಂದಿದ್ದಾರೆ. ಆ ಸಮಯದಲ್ಲಿ ಆಲ್ಮೈಟಿ ಅಥಾರಿಟಿಯು ನಮ್ಮ ಬ್ರಹ್ಮಾಂಡದಲ್ಲಿ ನಿರಾಕಾರಿ ರೂಪದಲ್ಲಿ ಬಂದಿದ್ದರು. ಆಗ ನಮ್ಮ ಸಂಪೂರ್ಣ ಬ್ರಹ್ಮಾಂಡವು ಅಸ್ತವ್ಯಸ್ತವಾಗಿ ಪವರ್ ಲಾಸ್ ಮಾಡಿಕೊಂಡು ಅಧೋಗತಿಯಲ್ಲಿ ಇಳಿದಿತ್ತು. ಆಗ ಆಲ್ಮೈಟಿಯು 2 ರಚನೆಗಳನ್ನು ಮಾಡಿ ಮೊದಲನೇ ತನ್ನ ರಚನೆಯಾದ ಬಲರಾಮನಿಗೆ ಬ್ರಹ್ಮಾಂಡವನ್ನು ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ನೀಡುತ್ತಾರೆ ಹಾಗೂ ಬಲರಾಮ ಶಿವ ಹಾಗೂ ಶಕ್ತಿಯಾಗಿ 198 ಕೋಟಿ ವರ್ಷಗಳ ಹಿಂದಿನಿಂದಲೂ ಇಂದಿನವರೆಗೆ ಬ್ರಹ್ಮಾಂಡವನ್ನು ನಡೆಸಿಕೊಂಡು ಬಂದಿದ್ದಾರೆ. ಶಿವಶಕ್ತಿಯು ವಿಷ್ಣುವನ್ನು ಹಾಗೂ ನಂತರದಲ್ಲಿ ಮುಂದುವರೆದು 33 ಕೋಟಿ ದೇವಾನುದೇವತೆಗಳು, ಅದರಲ್ಲಿ ಒಬ್ಬ ದೇವತೆ ಬ್ರಹ್ಮನ ಪಾತ್ರವನ್ನು ವಹಿಸಿತು. 33 ಕೋಟಿ ಆತ್ಮರು J2ನಿಂದ ಪರಂಧಾಮಕ್ಕೆ ನಿರಾಕಾರಿಯಲ್ಲಿ ಬಂದಿದ್ದರು. ಇವರು ಆಕಾರಿಯಲ್ಲಿ ಬಂದಾಗ ತಮ್ಮಿಂದ ಅನೇಕ ರಚನೆಗಳನ್ನು ರಚಿಸುತ್ತಾ ಹೋದರು. ಇವರ ಸೃಷ್ಟಿಯು, ಅಂದರೆ ರಚನೆಗಳು ಮಲ್ಟಿಪಲ್ ಆಗುತ್ತಾ ಹೋಯಿತು. ಇವರ ರಚನಾಕಾರನು ಸೂಕ್ಷ್ಮದಲ್ಲಿ ಇದ್ದಾನೆ ಹಾಗೂ ಇವರು ಅನೇಕ ಬ್ರಹ್ಮಾಂಡ ಗ್ಯಾಲಕ್ಸಿಗಳಿಂದ ಬಂದಿದ್ದಾರೆ. ಅನೇಕ ಕಡೆಯಿಂದ ಬಂದು ಇವರು ಅನೇಕ ಧರ್ಮ, ಮತ, ಪಂಥಗಳನ್ನು ಸೃಷ್ಟಿ ಮಾಡಿದರು. ಆಲ್ಮೈಟಿ ಅಥಾರಿಟಿಯ ಮೆಸೆಂಜರ್ಗಳು ಸಾಧಾರಣವಾದಂತಹ ಆತ್ಮರಾಗಿಲ್ಲ. ಇವರು ಗ್ಯಾಲಕ್ಸಿಗಳ ಹಾಗೂ ಯೂನಿವರ್ಸ್ಗಳ ರಚನಾಕಾರರಾಗಿದ್ದಾರೆ. 2 ರಿಂದ 3 ಹಾಗೂ ಕೆಲವರು 4 ರಿಂದ 5 ಕಲಾದ ಆತ್ಮ ಇವರು ಧರ್ಮಪಿತಾಗಳಾಗಿದ್ದಾರೆ.
ಅವರೆಲ್ಲ ಇಲ್ಲಿಗೆ ಬಂದು ಅನೇಕ ಸೃಷ್ಟಿಗಳನ್ನು ರಚನೆ ಮಾಡುತ್ತಾ ತಮ್ಮ ಪವರನ್ನು ಲಾಸ್ ಮಾಡಿಕೊಂಡಿದ್ದಾರೆ. ಅಂತ್ಯದಲ್ಲಿ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದರೆ ಆಲ್ಮೈಟಿಯು ಪ್ರತ್ಯಕ್ಷವಾದಾಗ ಆತನ ಪ್ರತ್ಯಕ್ಷತೆಯೊಂದಿಗೆ ಇವರ ಮುಕ್ತಿಯೂ ಸಹ ಆಗಲಿದೆ. ಬೇಹದ್ನ ಆತ್ಮರು ಹಾಗೂ 33 ಕೋಟಿ ಆತ್ಮರು ಜೀವನ್ಮುಕ್ತಿಯಲ್ಲಿ ಹೋಗಲಿದ್ದಾರೆ ಎಂದು ತಮ್ಮ ಹಳೆಯ ವಿಡಿಯೋದಲ್ಲಿ ಬಾಪೂಜಿಯವರು ಹೇಳಿದ್ದಾರೆ. ನಂತರದ ವಿಡಿಯೋಗಳಲ್ಲಿ ಇದರ ಬಗ್ಗೆ ನೀವು ಸೂಕ್ಷ್ಮ ವ್ಯತ್ಯಾಸವನ್ನು ತಿಳಿದುಕೊಳ್ಳಬಹುದು. ಅಂದರೆ ಯಾರು ಜೀವನ್ಮುಕ್ತಿಗೆ ಹೋಗಲಿದ್ದಾರೆ ಎನ್ನುವುದು ನಿಮಗೆ ಸ್ಪಷ್ಟವಾಗುತ್ತದೆ. ಈ ಎಲ್ಲ ಆತ್ಮರು ಸೂಕ್ಷ್ಮ ಹಾಗೂ ಸ್ಥೂಲ ಜಗತ್ತಿಗೆ ಬಂದು ತಮ್ಮ ಕರ್ಮ ಬಂಧನಗಳಿಗೆ ಅನುಗುಣವಾಗಿ ಅನೇಕ ರೀತಿಯ ಆತ್ಮರೊಂದಿಗೆ ಮಿಕ್ಸ್ ಆಗುತ್ತಾ ಹೋಗುತ್ತಾರೆ. ಹಾಗೂ ಈ ಎಲ್ಲ ಆತ್ಮರ ಮೇಲೆ ಆವರಣಗಳು ಅಂದರೆ ಪಂಚತತ್ವದ ಆವರಣಗಳು ಆವರಿಸಿಕೊಂಡು ಇವರೆಲ್ಲ ತಮ್ಮ ಸೃಷ್ಟಿಕರ್ತನನ್ನು ಮರೆತು ಬಿಟ್ಟಿದ್ದಾರೆ. ಎಲ್ಲಿಯ ತನಕ ಇವರೆಲ್ಲ ಆತ್ಮಸ್ವರೂಪಕ್ಕೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಇವರಿಗೆ ಏನೂ ಸಹ ಅರಿವಾಗುವುದಿಲ್ಲ. ಅಂದರೆ ತಮ್ಮ ಸೃಷ್ಟಿಕರ್ತನ ಬಗ್ಗೆ ಅರಿವಾಗುವುದಿಲ್ಲ. ಬಾಪೂಜಿಯವರು ಹೇಳಿದ್ದಾರೆ, ಅಂತ್ಯದಲ್ಲಿ ಬೇಹದ್ನ ಆತ್ಮರೆಲ್ಲ ತಮ್ಮ ಸ್ವಯಂನ ಪವರ್ನಿಂದ ಎಲ್ಲ ಆತ್ಮರನ್ನು ಜಾಗೃತಗೊಳಿಸಲಿದ್ದಾರೆ. ಎಲ್ಲರಿಗೂ ದಿವ್ಯ ದೃಷ್ಟಿ ನೀಡಲಿದ್ದಾರೆ. ಆಗ ಎಲ್ಲರಿಗೂ ಸತ್ಯದ ಅರಿವಾಗಲಿದೆ. 16,000 ಹಾಗೂ 9 ಲಕ್ಷ ಆತ್ಮರ ಬಗ್ಗೆ ಬಾಪೂಜಿಯವರು ಹೇಳಿದ್ದಾರೆ. ಇವರು 5,000 ವರ್ಷಗಳ ಹಿಂದೆ ಸೃಷ್ಟಿಸಲ್ಪಟ್ಟಿದ್ದಾರೆ. ಅಂದರೆ ಛೋಟು ರಾಮನು ಕೃಷ್ಣಾವತಾರದ ಸಮಯದಲ್ಲಿ ಒಂದು ನಿರಾಕಾರ ಗೋಳದಲ್ಲಿ ಇದ್ದು ಈ 16,000 ಹಾಗೂ 9 ಲಕ್ಷ ಆತ್ಮರ ರಚನೆಯನ್ನು 5,000 ವರ್ಷಗಳ ಹಿಂದೆ ಮಾಡಿದ್ದಾರೆ. ಮೊದಲ ಬಾರಿಗೆ ಈ ಭೂಮಿಗೆ ಜನ್ಮ ತಳೆದು ಬಂದಾಗ ಇವರ ಕಾರ್ಯವೇನು ಎಂಬುದನ್ನು ಇವರಿಗೆ ತಿಳಿಸಿಕೊಡಲಾಗಿತ್ತು. ಕೃಷ್ಣಾವತಾರದಲ್ಲಿ ಈ 9 ಲಕ್ಷ ಆತ್ಮರೆಲ್ಲರೂ ದೊಡ್ಡ ದೊಡ್ಡ ಸಾಹುಕಾರರಾದರು. ಹಾಗೂ 16,000 ಆತ್ಮರು ಚಿಕ್ಕ ಪುಟ್ಟ ಮಂತ್ರಿಗಳ ಪಾತ್ರವನ್ನು ನಿರ್ವಹಿಸಿದರು. 108 ಬೀಜರೂಪ ಆತ್ಮರು ಮಹಾರಾಜರ ಪಾತ್ರವನ್ನು ಮಾಡಿದರು. ಹಾಗೂ 1,008 ಬೀಜರೂಪ ಆತ್ಮರು ಚಿಕ್ಕ ಪುಟ್ಟ ರಾಜರುಗಳಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇವರೆಲ್ಲ ಸೇರಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎನ್ನುವಂತಹ ಪ್ಲ್ಯಾನನ್ನು ಮಾಡಿದ್ದೆವು. ಆದರೆ ಇದು ಸಫಲವಾಗಲಿಲ್ಲ. ಏಕೆಂತಂದರೆ ಆ ಸಮಯದಲ್ಲಿ ಕೃಷ್ಣಾವತಾರದ ಸಮಯದಲ್ಲಿ ತತ್ವ ಪರಿವರ್ತನೆಯ ಜ್ಞಾನವೂ ಇರಲಿಲ್ಲ. ಹೀಗಾಗಿ ತಾನು ಬಯಸದಿದ್ದರೂ ಸಹ ಶ್ರೀಕೃಷ್ಣನು ಮಹಾಭಾರತದ ಯುದ್ಧವನ್ನು ಮಾಡಬೇಕಾಗಿ ಬಂದಿತ್ತು. ಆ ಸಮಯದಲ್ಲಿ ಈ ಭೂಮಿಯ ಮೇಲೆ ಒಂದು ಸ್ಥಳದಲ್ಲಿ 10 ಕಲಾ ಪರಂ ಲೈಟನ್ನು ಇಳಿಸಿ ಎಲ್ಲರಿಗೂ ಎಲ್ಲವನ್ನೂ ನಾವು ಪರಿವರ್ತನೆ ಮಾಡಬಹುದಾಗಿತ್ತು. ಆದರೆ ಆಗ ಈ ಪರಿವರ್ತನೆಯ ಜ್ಞಾನ ಇರಲಿಲ್ಲ. ಹೀಗಾಗಿ ರಾಮಾವತಾರ ಕೃಷ್ಣಾವತಾರಗಳೆಲ್ಲವೂ ಹೀಗೆ ನಡೆದುಕೊಂಡು ಹೋದವು. ಸಫಲತೆ ಸಿಗಲಿಲ್ಲ. ಏಕೆಂದರೆ ಪರಿವರ್ತನೆಯ ಜ್ಞಾನ ಆಗ ಇರಲಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಅಲ್ಲದೆ ಈಗ ಆಲ್ಮೈಟಿಯು ಸ್ವಯಂ ತಾನು ತತ್ವ ಪರಿವರ್ತನೆಯ ಜ್ಞಾನವನ್ನು ನೀಡಲು ಈ ಧರೆಗೆ ಅವತರಿಸಿದ್ದಾನೆ ಹಾಗೂ ತತ್ವ ಪರಿವರ್ತನೆಯ ಜ್ಞಾನವನ್ನು ನೀಡುತ್ತಿದ್ದಾನೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो